ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮದಲ್ಲಿ ಜೂನ್ 26ರಿಂದ ಜುಲೈ 2ನೇ ತಾರೀಕಿನವರೆಗೆ ಗ್ರಾಮ ದೇವತೆಗಳ ಉತ್ಸವ ಹಾಗೂ ಹೋರಹಬ್ಬ ಕಾರ್ಯಕ್ರಮವು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಹಾಗೂ ಅದ್ದೂರಿಯಾಗಿ ನೆರವೇರಲಿದ್ದು, ಮೊದಲನೇ ದಿನವಾದ ಇಂದು ಗ್ರಾಮ ಶುದ್ಧೀಕರಣ, ಮಂಗಳವಾದ್ಯ ಸಮೇತ ರಕ್ಷಾಬಂಧನ, ಊರು ಕಾಪು ಕಟ್ಟುವ ಕಾರ್ಯಕ್ರಮ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು. ಇನ್ನು ಜೂನ್ 30ರಂದು ಧ್ವಜಸ್ತಂಭ ಸ್ಥಾಪನೆ, ಹೋಮ, ಅಭಿಷೇಕ, ಅಗ್ನಿಕುಂಡೋತ್ಸವ, ವಿಶೇಷವಾಗಿ ವೀರಗಲ್ಲು ಮತ್ತು ಮಸ್ತಿಗಲ್ಲುಗಳಿಗೆ ಶಾಂತಿ ಪೂಜೆ ಮತ್ತು ಮಧ್ಯಾಹ್ನ 2:30ಕ್ಕೆ ಗ್ರಾಮ ದೇವತೆಗಳಿಗೆ ಬೆಲ್ಲದಾರತಿ, ಸಂಜೆ 6 ಗಂಟೆಗೆ ಅಗ್ನಿಕುಂಡ ಪ್ರವೇಶ, ಹಾಗೆಯೇ ರಾತ್ರಿ 8 ಗಂಟೆಗೆ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ ಮತ್ತು ಹೂವಿನ ಕರಗ ಮಹೋತ್ಸವ, ವೀರಗಾಸೆ, ಪೂಜಾ ಕುಣಿತ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಹಾಗೆಯೇ ಜುಲೈ 1ರಂದು ಮಧ್ಯಾಹ್ನ 3 ಗಂಟೆಗೆ ಹಲವು ದೇವತೆಗಳಿಗೆ ತಂಬಿಟ್ಟಿನ ಆರತಿ ಬೆಳಗುವುದು. ಇನ್ನು ಜುಲೈ 2ರಂದು ಬೆಳಗಿನ ಜಾವ 3 ಗಂಟೆಗೆ ಸಫಾಲಮ್ಮ ದೇವಿಗೆ ದೀಪದಾರತಿ, ಸಿಡಿಮರ ಪೂಜೆ, ಮಾರಮ್ಮ ದೇವಿಗೆ ವಿಶೇಷ ಅಗ್ನಿಕುಂಡ ಪ್ರವೇಶ ಮತ್ತು ದೀಪದಾರತಿ ಬೆಳಗುವ ಕಾರ್ಯಕ್ರಮ ಸೇರಿದಂತೆ ಇನ್ನಿತರ ಪೂಜಾ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ನೆರವೇರಲಿದ್ದು, ಸಕಾಲಕ್ಕೆ ಗ್ರಾಮಸ್ಥರು ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಕಲ್ಲುಬಾಳು ಗ್ರಾಮದ ಹಿರಿಯ ಮುಖಂಡರು, ಗ್ರಾಮಸ್ಥರು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಲ್ಲುಬಾಳು ಗ್ರಾಮಸ್ಥರು ಹಾಜರಿದ್ದರು.
ಕಲ್ವಾಳ ಗ್ರಾಮ ಇದು 85 ವರ್ಷದಿಂದ ಊರಹಬ್ಬ ಆಗಿಲ್ಲ ಅಂಥದ್ದು ಇವತ್ತು ಆಚರಿಸಣೆ ಮಾಡ್ತಾಯಿದ್ದೀರಿ. ಮಾರಮ್ಮ ಗ್ರಾಮ ದೇವತೆ ಮಾರಮ್ಮ, ಲಘುಮಮ್ಮ, ಸೊಂಬಪ್ಪ ಎಲ್ಲ ದೇವರುಗಳು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಕಾರ್ಯಕ್ರಮ ಬೆಲ್ದಾರ್ತಿ, ಉಟ್ಲಮರ, ಬೆಲ್ದಾರ್ತಿ, ತಂಬಿಟಾರ್ತಿ ಮಾಡ್ತಾಯಿದ್ದೀರಿ. ಮತ್ತು ತೋರಣ ಕಟ್ಟಿ ಊರು ಸ್ಥಾಪನೆ ಮಾಡ್ತಾಯಿದ್ದೀರಿ. ಕಲ್ಲುಬಳ ಗ್ರಾಮದ ಪರವಾಗಿ ನಾವು ಒಂದು ಶತಮಾನಕ್ಕಿಂತ ಹೆಚ್ಚಿಗೆ ಊರಹಬ್ಬ ನಮ್ಮ ಗ್ರಾಮದಲ್ಲಿ ಮಾಡಿರಲಿಲ್ಲ. ಈಗ ಹಿರಿಯರು ಕಿರಿಯರು ಯುವ ಸಮೂಹ ಎಲ್ಲ ಗ್ರಾಮದ ಮನೆ ಎಲ್ಲ ಸರ್ವ ಸದಸ್ಯರು ತೀರ್ಮಾನ ಮಾಡಿ ಒಂದು ವಿಜೃಂಭಣೆಯಿಂದ ಪ್ರಥಮ ಬಾರಿಗೆ ಊರಹಬ್ಬನ ಹಮ್ಮಿಕೊಂಡಿದ್ದೀವಿ. ಗ್ರಾಮದಲ್ಲಿ ಎಲ್ಲ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ, ಅಗ್ನಿಕೊಂಡ, ಮತ್ತು ಮೊದಲನೇ ಪ್ರಾರಂಭಿಕ ದಿನ ದೀಪದಾರತಿ ಮತ್ತು ಎರಡನೇ ದಿನ ತಂಬಿಟ್ಟಿನ ಆರತಿ. ಈ ದಿನ 26ನೇ ತಾರೀಕು ಈ ದಿನ ಧ್ವಜ ಇದು ತೋರಣ ತಿಳಿವು ತೋರಣ ಪ್ರಾರಂಭಿಸಿ ಊರನ್ನು ಕಾಪು ಕಟ್ತಾ ಇದ್ದೇವೆ. ಅದು ಇಲ್ಲಿಂದ ಆಚೆಗೆ ಗ್ರಾಮದ ಜನರು ಸ್ವಲ್ಪ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಸ್ವಲ್ಪ ನಮ್ರತೆಯಿಂದ ದೇವರಿಗೆ ತಲೆಬಾಗಿ ನಡ್ಕೊಬೇಕು. ಊರಹಬ್ಬ ಮುಗಿಯುವ ಕೊನೆಯ ದಿನ ತನಕ ಅಂದರೆ 2ನೇ ತಾರೀಕು ತನಕ ಒಂದು ಶ್ರದ್ಧಾ ಭಕ್ತಿ ಇರಿಸೋದಕ್ಕೋಸ್ಕರ ಸ್ವಲ್ಪ ನಿಯಮಗಳನ್ನ ಕಂಡೀಷನ್ ಮಾಡೋದಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡ್ತಾರೆ ಊರು ಕಾಪು ಕಟ್ಟೋದು. ಇದು ಮುಗಿದ ನಂತರ ಇಲ್ಲಿಂದ ಊರಹಬ್ಬದ ಕೈಂಕರ್ಯಗಳು ಸ್ಟಾರ್ಟ್ ಆಗುತ್ತೆ, ಎಲ್ಲ ಕೆಲಸಗಳು ಪ್ರಾರಂಭವಾಗುತ್ತೆ. ನಮ್ಮ ಗ್ರಾಮದಲ್ಲಿ ಸುಮಾರು ಕಿರಿಯ ಮತ್ತು ಹಿರಿಯ ಗ್ರಾಮ ದೇವತೆಗಳ ಪೈಕಿನಲ್ಲಿ ಪ್ರಧಾನವಾಗಿರುವಂಥವು ಚಿಕ್ಕವಿರುವಂಥ ಸಂಪೂರ್ಣವಾಗಿ ಹೇಳ್ತೇನೆ. ಮೊದಲಿಗೆ ಗ್ರಾಮ ದೇವತೆ ಮಾರಮ್ಮ, ಶನೇಶ್ವರ, ವಿಘ್ನೇಶ್ವರ, ಕಾಳಿಕಾಂಬ, ಮಕ್ಕಳ ಮಾರಮ್ಮ, ಶಂಭುಲಿಂಗೇಶ್ವರ, ಲಘುಮಮ್ಮ ಮತ್ತು ಇನ್ನೊಂದು ಲಘುಮಮ್ಮ, ಆಂಜನೇಯ, ಕಾಡುಮುತ್ರಾಯ, ಬಸವೇಶ್ವರ, ಮುನೇಶ್ವರ, ಕಾಟೇರಮ್ಮ ಇಷ್ಟು ದೇವಸ್ಥಾನಗಳು ಒಳಗೊಂಡು ಕಿರಿಯ ಮತ್ತು ಹಿರಿಯ ಮತ್ತು ಮಧ್ಯಮ ಇವನ್ನೆಲ್ಲ ಈ ಪ್ರಧಾನವಾಗಿ ಈ ದಿನ ಪೂಜೆ ಕೊಟ್ಟು ಆ ಪೂಜೆಯ ಪ್ರಸಾದ, ಹೂ ಪ್ರಸಾದ ಮತ್ತು ತೀರ್ಥ ಪ್ರಸಾದ ತಗೊಂಡು ಮತ್ತು ಗೋಮೂತ್ರದೊಂದಿಗೆ ನಾವು ಊರು ಪ್ರದಕ್ಷಿಣೆ ಮಾಡಿ ಊರು ಕಾಪು ಕಟ್ತೀವಿ. ಇಲ್ಲಿಂದ ಆಚೆಗೆ ಎಲ್ಲ ಶಿಸ್ತುಬದ್ಧವಾಗಿರ್ತಾರೆ. 30ನೇ ತಾರೀಕು ಮೊದಲನೇ ದಿನ ಬ್ರಾಹ್ಮಿ ಮುಹೂರ್ತ ನಂತರದಲ್ಲಿ ಉಟ್ಲು ಮರ ಸ್ಥಾಪನೆ ಮತ್ತು ಧ್ವಜಸ್ತಂಭ ಸ್ಥಾಪನೆ. ಎಲ್ಲ ದೇವಸ್ಥಾನಗಳು ಗ್ರಾಮ ದೇವತೆಗಳಿಗೂ ಅಭಿಷೇಕ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗವಿರುತ್ತದೆ ಮಂಗಳವಾದ್ಯದ ಜೊತೆಗೆ. ನಂತರ 1 ಗಂಟೆಯ ನಂತರ ದೀಪದ ಆರತಿಗಳು ಅಂದರೆ ಬೆಲ್ಲದಾರತಿ ದೇವರಲ್ಲಿ, ಅದರಲ್ಲಿ 7 ದೇವರುಗಳು ಬರ್ತದೆ. ಮೊದಲನೇ ದಿನ ಮಧ್ಯಾಹ್ನ 2 ಗಂಟೆ ಸ್ಟಾರ್ಟ್ ಆದರೆ 2 ಗಂಟೆ ಸುಮಾರು ಪ್ರಾರಂಭ ಆಗುತ್ತೆ. ಆಗ ಬೆಲ್ಲದಾರತಿಗಳಿರುತ್ತೆ. ಬೆಲ್ಲದಾರತಿಗಳು ಬಂದು ವಿಘ್ನೇಶ್ವರ, ಶನೇಶ್ವರ, ಲಘುಮಮ್ಮ, ಶಂಭುಲಿಂಗೇಶ್ವರ, ಕಾಡುಮುತ್ರಾಯ ಸ್ವಾಮಿ, ಆಂಜನೇಯ ಮತ್ತು ಬಸವೇಶ್ವರ ಸ್ವಾಮಿಗೆ ಅಗ್ನಿಕುಂಡ ಪ್ರವೇಶದ ಜೊತೆಗೆ ಬೆಲ್ಲದಾರತಿ ಬೆಳಗ್ಗೆ ಅಲ್ಲಿಗೆ ಸಮಾಪ್ತಿ ಆಗುತ್ತೆ 6 ಗಂಟೆಗೆ. ನಂತರ ರಾತ್ರಿ ಸುಮಾರು 8 ಗಂಟೆ ವೇಳೆಗೆ ಪ್ರಾರಂಭ ಆಗುತ್ತೆ ಪಲ್ಲಕ್ಕಿ ಉತ್ಸವ. ವಾದ್ಯ ಇರುತ್ತೆ, ತಮಟೆ ವಾದ್ಯ, ಜಾನಪದ ಕಲಾ ತಂಡ ಇರುತ್ತೆ, ಇತರೆ ಪೂಜಾ ಕುಣಿತ ಇರುತ್ತೆ, ವೀರಗಾಸ ಇರುತ್ತೆ. ನಮ್ಮ ಗ್ರಾಮದ ಹುಡುಗನೇ ಒಬ್ಬ ಕರಗ ಉತ್ಸವ ಮಾಡ್ತಾನೆ. ಅದರೊಂದಿಗೆ 7 ದೇವರ ಪಲ್ಲಕ್ಕಿ ಉತ್ಸವ ಪ್ರಾರಂಭ ಆಗುತ್ತೆ. ಮುಂಜಾನೆ ತನಕ ರಾತ್ರಿ ಇಡೀ ಮುಂಜಾನೆ ತನಕ ಮುಗಿಯುತ್ತೆ. ಮುಂಜಾನೆಗೆ ಮುಗಿಯುತ್ತೆ ಪಲ್ಲಕ್ಕಿ ಉತ್ಸವ. 2ನೇ ತಾರೀಕು 1ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ತಂಬಿಟ್ಟಿನ ಅಂದರೆ ದೀಪದಾರತಿ ಪ್ರಾರಂಭ ಆಗುತ್ತೆ. ಮೊದಲಿಗೆ ಕಾಳಿಕಾಂಬ, ಮಕ್ಕಳ ಮಾರಮ್ಮ, ಇನ್ನೊಂದು ಲಘುಮಮ್ಮ ದೇವಿ, ಮುನೇಶ್ವರ, ಕಾಟೇರಮ್ಮಗೆ ಸಂಜೆ ಪ್ರಾರಂಭ ಆಗಿ ಒಂದು 7-8 ಗಂಟೆ ತನಕ ಆಗುತ್ತೆ ರಾತ್ರಿಗೆ. ನೆಕ್ಸ್ಟ್ ಅದೇ ದಿನದ ನಮ್ಮ 12 ನಂತರ ಆ ದಿನಕ್ಕೂ ಸೇರುತ್ತೆ ಮತ್ತು ಮುಂಜಾನೆ 2ನೇ ತಾರೀಕು ಸೇರುತ್ತೆ. ಅದು 12:30 ಪ್ರಾರಂಭ ಆಗುತ್ತೆ. ಸಫಲಮ್ಮ ಪ್ರತಿಷ್ಠಾಪನೆ ಮತ್ತು ಆಯಮ್ಮನಿಗೆ ಆ ಕೈಂಕರ್ಯಗಳು ಏನೇನಿರುತ್ತೆ ಅವರು ಮಡಿವಾಳರು ಮಾಡ್ತಾರೆ. ಅದು ಕೈಂಕರ್ಯ ಮುಗಿದ ತಕ್ಷಣ ಅದಕ್ಕೊಂದು ಪೂಜಾ ವಿಧಿವಿಧಾನ ಇರುತ್ತೆ. ಅದು ಮುಗಿಸಿ ಅದರ ಸಫಲಮ್ಮ ಮುಗಿದ ಒಂದು ಅರ್ಧ ಗಂಟೆಗೆ ನಮ್ಮ ಪ್ರಧಾನವಾಗಿ ಗ್ರಾಮ ದೇವತೆ ಮಾರಮ್ಮನಿಗೆ ಪೂಜೆ, ದೀಪದಾರತಿ ಮತ್ತು ಅಗ್ನಿಕುಂಡ ಪ್ರವೇಶ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ. ಅಲ್ಲಿ ಒಂದು ವಿಶೇಷವಾದೊಂದು ಪೂಜಾ ಕೈಂಕರ್ಯ ಇರುತ್ತೆ. ಅದು ಮುಗಿತು, ಅಲ್ಲಿಗೆ ಸಮಾಪ್ತಿ ಆಗುತ್ತೆ. ಮುಂಜಾನೆ 3-3:30 ಸಂಪೂರ್ಣವಾಗಿ ಮುಗಿಯುತ್ತೆ. ತದನಂತರ ಗ್ರಾಮದ ಜನ ಹಮ್ಮಿಕೊಂಡಿರುವಂಥ ಔತಣಕೂಟ ಅಂದರೆ ಭೋಜನ, ಬುರಿ ಭೋಜನ ಹಮ್ಮಿಕೊಂಡಿರ್ತಾರೆ. ಅದು ಸುಮಾರು ಒಂದು 8-9 ಗಂಟೆ ಸ್ಟಾರ್ಟ್ ಆಗುತ್ತೆ. ಟಿಫನ್ನಿಂದ ಮಧ್ಯಾಹ್ನ ಊಟದ ತನಕ ಒಂದು ಪ್ರಾರಂಭ ಆಗಿ 8 ಗಂಟೆ ಪ್ರಾರಂಭ ಆಗಿ ಮಧ್ಯಾಹ್ನ 3 ಗಂಟೆ ಕ್ಲೋಸ್ ಆಗುತ್ತೆ. ಇದರಲ್ಲಿ ಬಹಳ ವರ್ಷಗಳ ನಂತರ ಊರಹಬ್ಬ ನಡೀತಾ ಇದೆ. ಈ ಊರಹಬ್ಬದ ಮುಖಾಂತರ ಸರ್ವರಿಗೂ
ಭಗವಂತ ಆಯುರ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಡಲಿ, ಊರು ಅಭಿವೃದ್ಧಿಯತ್ತ ಸಾಗಲಿ. ಮತ್ತು ಬಹಳ ವಿಶೇಷವಾಗಿ ಊರ ಹಬ್ಬವನ್ನು ಹಿರಿಯರು ಕಿರಿಯರು ಮತ್ತು ಎಲ್ಲ ಬಹಳ ಸಡಗರದಿಂದ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶೆಯನ್ನು ವ್ಯಕ್ತಪಡಿಸ್ತಾರೆ. ಸುಮಾರು ವರ್ಷಗಳು ಒಂದು 50-60 ವರ್ಷ ಆಗಿತ್ತು. 50 ವರ್ಷದಲ್ಲಿ ಇದು ಎಲ್ಲ ಒಂದು ಒಗ್ಗಟ್ಟಿಂದ ಎಲ್ಲ ಗ್ರಾಮ ದೇವತೆಗಳ ಒಂದು ಒಳ್ಳೆಯ ಒಂದು ಆಶೀರ್ವಾದದಿಂದ ಊರ ಹಬ್ಬ ಅಂತ ಹಮ್ಮಿಕೊಂಡಿದ್ದಾರೆ. ಇದರಿಂದ ಎಲ್ಲ ದೇವರುಗಳ ಆಶೀರ್ವಾದದಿಂದ ಎಲ್ಲ ಊರಿನಲ್ಲಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಊರಿನ ಗ್ರಾಮಸ್ಥರಲ್ಲಿ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಕಲ್ಬಾಳು ಗ್ರಾಮದಲ್ಲಿ ಊರ ಹಬ್ಬವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಏನೋ 100 ವರ್ಷದ ಕುಂಭಮೇಳನೂ ನೋಡಿದ್ದೀವಿ. ಅದೇ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಊರ ಹಬ್ಬವನ್ನು ಎಲ್ಲರೂ ನೋಡಬೇಕು, ಎಲ್ಲರೂ ಬರಬೇಕು, ಎಲ್ಲರ ಸಹಕಾರ ಇರಬೇಕು. ಮಾಧ್ಯಮ ಮಿತ್ರರು ಬಂದಿದ್ದೀರಾ, ನಿಮಗೆಲ್ಲರಿಗೂ ಧನ್ಯವಾದ. ಮತ್ತು KEB ಅವರು ಇರ್ಬೋದು, ಪೊಲೀಸ್ ಠಾಣೆಯವರು ಇರ್ಬೋದು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ, ಎಲ್ಲರೂ ಇದೇ ಥರ ಸಹಕಾರ ಕೊಟ್ಕೊಂಡು ಏನು 100 ವರ್ಷದಿಂದ ಮಾಡದಿರ್ತಕ್ಕಂಥ ಊರ ಹಬ್ಬನ ಮೊಟ್ಟ ಮೊದಲಿಗೆ ಬಾರಿಗೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರ ಸಹಕಾರ ಇರಲಿ, ಎಲ್ಲರ ತಾಳ್ಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತು. ಕಾರ್ಯಕ್ರಮದಲ್ಲಿ ಏನೇ ಲೋಪದೋಷ ಬಂದರೂ ಮತ್ತು ಭಿನ್ನಾಭಿಪ್ರಾಯಗಳು ಬಂದರೂ ಎಲ್ಲ ಸರಿಪಡಿಸಿಕೊಂಡು ಯುವಕರು, ಕಿರಿಯರು, ಹಿರಿಯರು ಎಲ್ಲರೂ ಈ ಗ್ರಾಮಸ್ಥರು ಎಲ್ಲರೂ ಸೇರಿ ಇದನ್ನ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಹಿರಿಯರು ಕಿರಿಯರು ಎಲ್ಲರಿಗೂ ನನ್ನ ವಂದನೆಗಳು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ಜಿಗಣಿ ಹೋಬಳಿಯ ಕಲ್ಬಾಳು ಗ್ರಾಮದಲ್ಲಿ ಸುಮಾರು 75 ವರ್ಷಗಳ ಹಿಂದೆ ಊರ ಹಬ್ಬವನ್ನು ಆಚರಿಸ್ತಾ ಇದ್ರು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು, ಯುವಕರು, ಎಲ್ಲ ಮುತ್ಸದಿಗಳು ಸೇರಿ 75 ವರ್ಷಗಳ ನಂತರ ನಮ್ಮಲ್ಲಿ ಕಲ್ಬಾಳು ಗ್ರಾಮದಲ್ಲಿ ಎಲ್ಲ ದೇವರ ಉತ್ಸವವನ್ನು ಮತ್ತು ಊರ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ನಮ್ಮ ಊರಿನಲ್ಲಿ ಎಲ್ಲ ಸಮುದಾಯದ ನಾಯಕರುಗಳು, ಸಮುದಾಯದವರು, ಎಲ್ಲ ಸಮುದಾಯದವರು ಒಗ್ಗಟ್ಟಿಗೆ ಸೇರಿ ಈ ಒಂದು ಉತ್ಸವನ ಮಾಡ್ತಾ ಇರೋದು ವಿಶೇಷವಾಗಿದೆ. ಇದರಲ್ಲಿ ಒಂದು ಏನು ಸನಾತನ ಧರ್ಮವನ್ನು ಕಾಪಾಡುವಂಥ ಕೆಲಸ ಮತ್ತು ಊರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿರುವಂಥ ಕೆಲಸವನ್ನು ನಮ್ಮ ಹಿರಿಯರು ಈ ವರ್ಷದಿಂದ ಒಂದು ಮಣೆಯನ್ನು ಹಾಕ್ಕೊಟ್ಟಿದ್ದಾರೆ. ಆ ಮಣೆಯ ಮುಖಾನವಾಗಿ ನಾವು ಎಲ್ಲ ಯುವಕ ಮಿತ್ರರು, ಹಿರಿಯರು, ಕಿರಿಯರು ಒಟ್ಟಿಗೆ ಸೇರಿ ನಾವು ನಮ್ಮ ಊರಿನ ಒಗ್ಗಟ್ಟನ್ನು ಪ್ರದರ್ಶಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಕೆಲಸವನ್ನು ಎಲ್ಲ ಯುವಕರು ಮಿತ್ರರು ಈ ಕೆಲಸದ ಜವಾಬ್ದಾರಿಯನ್ನು ಹೊತ್ತು ಊರಿನ ಒಗ್ಗಟ್ಟಿಗೋಸ್ಕರ ಈ ಕೆಲಸ ಮಾಡ್ತಾರೆ. ಇನ್ನು ಮುಂದೆ ಈ ವರ್ಷದಿಂದ ನಾವು ಪ್ರತಿ ವರ್ಷ ಊರ ಹಬ್ಬ ಮತ್ತು ಗ್ರಾಮ ದೇವತೆಗಳ ಉತ್ಸವವನ್ನು ಆಚರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಎಲ್ಲ ಸಮುದಾಯದ ನಾಯಕರು, ಸಮುದಾಯದ ಜನ ಒಟ್ಟಿಗಿದ್ದೇವೆ ಅಂತ ಹೇಳಿ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡ್ತಾ ಎಲ್ಲ ಗ್ರಾಮ ದೇವತೆ ಮಾರಮ್ಮನವರ ಆಶೀರ್ವಾದ ಮತ್ತು ಬಸವೇಶ್ವರನ ಕೃಪೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ.